ಕೇಶ್ವಪಿ ನಿಶ್ಚಯ ಅಂತ ಭಾಗವತದ 1ನೇ ಸ್ಕಂದದ 17ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ಅಪ್ರತರ್ಕ್ಯಾತ್ ಅನಿರ್ದೇಶ್ಯಾತ್ ಇತಿ ಕೇಶ್ವಪಿ ನಿಶ್ಚಯ. ಈ ದುಃಖ ಕಷ್ಟ ಇತ್ಯಾದಿಗಳಿಗೆ ಏನು ಕಾರಣ ಅಂದರೆ ನಮ್ಮ ತರ್ಕಕ್ಕೆ ಸಿಲುಕದ, ಅನಿರ್ದೇಶ್ಯವಾದ, ಹೀಗೆ ಅಂತ ಹೇಳಲಿಕ್ಕಾಗದ, ಮಾಯೆಯಿಂದ ಹೀಗಾಗಿದೆ ಇತಿ ಹೀಗೆಂದು. ಕೇಶ್ವಪಿ ಕೆಲವರಲ್ಲಿ, ಕೇಶುಚಿತ್ ಅಂತ ಅದಕ್ಕೆ ಅರ್ಥ. ನಾವು ಇಲ್ಲಿ ಗಮನಿಸಬೇಕಾದ ಸಂಗತಿ ಎರಡು. ಕೇಶುಚನ ಅಥವಾ ಕೇಶುಚಿತ್ ಅಂತ ಇಲ್ಲದೇನೆ, ಚನ ಅಥವಾ ಚಿತಿ ಇಲ್ಲದೇನೆ ಅಪಿ ಅಂತ ಪ್ರಯೋಗ ಮಾಡಿ ಆ ಅರ್ಥ ಬರುವಂತೆ ಮಾಡಿದ್ದಾರೆ. ಚನ ಅಥವಾ ಚಿತ್ ಅನ್ನೋದ್ರಿಂದ ಏನು ಅರ್ಥ ಬರಬೇಕು ಅದನ್ನು ಬರುವಂತೆ ಮಾಡಿದ್ದಾರೆ. ಮತ್ತೆ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಅವರಲ್ಲಿ ಹೀಗೆ ನಿಶ್ಚಯ ಇದೆ. ಕೇಶಾಂಚನ ಅಂತ ಇಲ್ಲದೇನೆ ಕೇಶು ಅಪಿ ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿ ಆ ಅರ್ಥ ಬರುವಂತೆ ಮಾಡಿದ್ದಾರೆ. ಅದು ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ. ಅಪ್ರತರ್ಕ್ಯಾತ್ ಅನಿರ್ವಾಚ್ಯಾತ್ ಅಂತ ಈಗ ಪಾಠ ಇದೆ ಎಲ್ಲ ಭಾಗವತಗಳಲ್ಲಿ, ಆದರೆ ಅದು ಸರಿಯಲ್ಲ. ಅಪ್ರತರ್ಕ್ಯಾತ್ ಅನಿರ್ದೇಶ್ಯಾತ್ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ 12ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಹಾಗೆ ಪ್ರಯೋಗ ಮಾಡಿದ್ದಾರೆ. ಗೀತಾ ವಾಕ್ಯವನ್ನು ವ್ಯಾಖ್ಯಾನಿಸುವಾಗ ಭಾಗವತದ ಈ ಮಾತನ್ನು ತಗೊಂಡಿದ್ದಾರೆ. ಉತ್ತರ ಭಾರತದ ಪಾಠದಲ್ಲಿ ಅಪ್ರತರ್ಕ್ಯಾತ್ ಅನಿರ್ದೇಶ್ಯಾತ್ ಅಂತ ಸರಿ ಇದೆ. ದಕ್ಷಿಣ ಭಾರತದ ಪಾಠದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು. ಆದ್ದರಿಂದ ಅಪ್ರತರ್ಕ್ಯಾತ್ ಅನಿರ್ದೇಶ್ಯಾತ್ ಅಂತ ಹೀಗೆ ನಾನು ಅದನ್ನು ಹೇಳಿದ್ದೇನೆ. 1ನೇ ಸ್ಕಂದದ 17ನೇ ಅಧ್ಯಾಯದ 19ನೇ ಶ್ಲೋಕ.